ನೋಡಿ, ಸನಾತನ ಅಂದ್ರೆ ಅರ್ಥನೇ ಏನು? ಅವಿನಾಶಿ ಅಂತ. ಹಿಂದಿನಿಂದ ಬಂದಿದೆ. ಯಾವುದು ಹಿಂದಿನಿಂದ ಬಂದಿದೆ ಅದನ್ನು ನಾಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ತುಂಬ ಜನ ಏನು ಅಂದ್ಕೊಳ್ತಾರೆ, ಮರ ಕಡಿಯೋದ್ರಿಂದಾಗಿ ಪ್ರಕೃತಿ ನಾಶ ಆಗ್ತಾ ಇದೆ ಅಂತ. ಪ್ರಕೃತಿ ನಾಶ ಆಗ್ಲಿಕ್ಕೆ ಸಾಧ್ಯನಾ? ನಮ್ಮ ಮನೆ ಹತ್ರ ಒಂದು ಕಾಡಿದೆ, ಒಂದು ಸಣ್ಣ ಕಾಡಿದೆ. ಪ್ರತಿ ಫೆಬ್ರವರಿ ಮಾರ್ಚ್ನಲ್ಲಿ ಅದಕ್ಕೆ ಬೆಂಕಿ ಬೀಳ್ತದೆ. ಬೆಂಕಿ ಬಿದ್ದಾಗ ನಮಗೆ ಪ್ರಾರಂಭದಲ್ಲಿ ಆತಂಕ ಆಗ್ತಾ ಇತ್ತು. ಎಷ್ಟೊಂದು ಸಣ್ಣ ಪುಟ್ಟ ಪ್ರಾಣಿಗಳಿದೆ, ನವಿಲುಗಳಿದೆ, ಎಲ್ಲವೂ ನಾಶ ಆಗೋಯ್ತು ಅಂತ. ಯಾರೋ ಬೆಂಕಿ ಹಾಕಿಬಿಡ್ತಾರೆ ಅದಕ್ಕೆ. ಆದರೆ ಒಂದು 3-4 ತಿಂಗಳ ನಂತರ, ಯಾವಾಗ ಜೂನ್ನಲ್ಲಿ ಮಳೆ ಬೀಳಕ್ಕೆ ಶುರುವಾಯಿತು, ನೀವು ಜುಲೈನಲ್ಲಿ ಈಗ ನೀವು ಬಂದು ನೋಡಿದ್ರೆ ನಿಜಕ್ಕೂ ಇಲ್ಲಿ ಬೆಂಕಿ ಬಿದ್ದಿತ್ತ ಅಂತ ಕೇಳ್ತೀರಿ. ಅಷ್ಟು ಸಮೃದ್ಧವಾಗಿ ಮತ್ತೆ ಬೆಳೆದು ನಿಂತಿದೆ. ಈ ಸನಾತನ ಪರಂಪರೆ ಅಂದರೆ ಹಾಗೆ. ಇದನ್ನು ನಾಶ ಮಾಡ್ತಾ ಇದ್ದೀವಿ, ಇದು ನಷ್ಟ ಆಗಿ ಹೋಗ್ತದೆ ಅಂತ ಯಾರಾದರೂ ಪರಿಭಾವಿಸಿದರೆ ಅದು ಮೂರ್ಖತನ. ಆದರೆ ಅದರಿಂದ ಅಪಾಯ ಇದೆ. ಮರ ಕಡಿಯೋದ್ರಿಂದ ಅಪಾಯ ಇದೆ. ಯಾಕೆ? ನಮಗೆ ಉಸಿರಾಡ್ಲಿಕ್ಕಾಗಲ್ಲ, ನಮಗೆ ಶುದ್ಧವಾದ ಗಾಳಿ ಸಿಗಲ್ಲ, ನಾವು ಸಮಸ್ಯೆಗೆ ಸಿಗಾಕೊಳ್ತೀವಿ, ಪ್ರಕೃತಿ ಅಲ್ಲ. ಹಾಗೆ ಸನಾತನ ಪರಂಪರೆಯನ್ನು ಅನುಸರಿಸದೆ ಅದರ ದಾರಿಯಲ್ಲಿ ನಡೀದೇ ಇದ್ದರೆ ನಮಗೆ ತೊಂದರೆ, ಸನಾತನ ಪರಂಪರೆಗಲ್ಲ. ಮತ್ತು ಯಾವುದೋ ಒಂದು ಜಾಗದಿಂದ ಗರಿಕೆ ಹೇಗೆ ಹುಟ್ಟಿ ವಿಸ್ತಾರವಾಗಿ ಬೆಳೀತಾ ಹೋಗ್ತದೋ, ಸನಾತನ ಪರಂಪರೆ ಮತ್ತು ಅದೇ ರೀತಿಯಾಗಿ ವಿಸ್ತಾರವಾಗಿ ಮತ್ತೆ ಬೆಳೀಲಿಕ್ಕೆ ಶುರುವಾಗ್ತದೆ. ಸಾವಿರ ಬಾರಿ ಈ ಸನಾತನ ಪರಂಪರೆಯನ್ನು ನಷ್ಟ ಮಾಡಬೇಕು ಅಂತ ಸಾವಿರಾರು ಜನ ಪ್ರಯತ್ನ ಮಾಡಿದ್ದಾರೆ, ಇದುವರೆಗೆ ಸಾಧ್ಯವಾಗಿಲ್ಲ. ಇಡೀ ಪ್ರಪಂಚದ ಎಷ್ಟೋ ಪರಂಪರೆಗಳು ನಾಶ ಆಗೋಗಿದೆ. ಅದು ಇತ್ತ ಅಂತ ಹುಡುಕಬೇಕು, ಅದು ನಂಬಲಿಕ್ಕೆ ಸಾಧ್ಯ ಇಲ್ಲ ಇತ್ತು ಅಂತ. ಆ ಸ್ಥಿತಿಗೆ ಹೋಗ್ಬಿಟ್ಟಿದೆ. ಆದರೆ ಈ ಭಾರತದ ಈ ಪರಂಪರೆ, ಈ ಸನಾತನ ಪರಂಪರೆ ಸಾವಿರಾರು ವರ್ಷಗಳಿಂದ ಯಾವುದೇ ಪ್ರಯತ್ನಕ್ಕೂ ಜಗ್ಗದೆ ಕುಗ್ಗದೆ ಇವತ್ತಿಗೂ ವಿಸ್ತಾರತೆಯನ್ನು ಪಡಿತಾ ಬಂದಿದೆ. ಎಲ್ಲೋ ಮಂಕಾಗಿದೆ ಅಷ್ಟೆ. ಹೇಗೆ ಸೂರ್ಯನಿಗೆ ಮೋಡ ಅಡ್ಡಿ ಬಂದಾಗ ಮಂಕಾಯಿತು ಅಂತ ಅನಿಸ್ತದೋ ಹಾಗೆ ಮಂಕ್ ಆಗ್ತಾ ಇರಬಹುದು. ಆದರೆ ತನ್ನನ್ನು ತಾನು ಶುದ್ಧಿ ಮಾಡಿಕೊಂಡು ಮತ್ತೆ ಹೆಮ್ಮರವಾಗಿ ವಿಶ್ವರೂಪ ದರ್ಶನವನ್ನು ಕೊಡುವಂಥ ಶಕ್ತಿ ಸನಾತನ ಪರಂಪರೆಗಿದೆ, ಆ ಜ್ಞಾನಕ್ಕಿದೆ.